ಮತ್ತೊಂದ್ ಕಡೆ ಇದೇ ಉಗ್ರರ ವಿರುದ್ಧವಾಗಿ ಭಾರತೀಯ ಸೇನೆಯಿಂದ ಈಗ ಪ್ರತೀಕಾರದ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನಿನ್ನೆ ಇಬ್ಬರು ಉಗ್ರರಿಗೆ ಸಂಬಂಧಪಟ್ಟಾಗಿನ ಮನೆಗಳನ್ನ ಧ್ವಂಸಗೊಳಿಸಲಾಗಿತ್ತಲ್ಲ, ಇದೀಗ ಈ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದ್ದು, ಮೊನ್ನೆ ಆದಂತ ಅಟ್ಯಾಕ್ ನಲ್ಲಿ ನೇರವಾಗಿ ಹಾಗೆ ಪರೋಕ್ಷವಾಗಿ ಅವರಿಗೆ ಸಹಾಯ ಮಾಡಿದಂತ ಇನ್ನಿತರರ ಮಂದಿಯ ಮನೆಗಳನ್ನ ಕೂಡ ಹುಡುಕಿ ಧ್ವಂಸ ಮಾಡಲಾಗ್ತಾ ಇದೆ. ಒಟ್ಟು 7 ಮಂದಿಗೆ ಸಂಬಂಧಪಟ್ಟಾಗಿನ ಮನೆಗಳನ್ನ ಧ್ವಂಸ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರ ಜೊತೆಗೇನೆ ಸೇನೆಯ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಬನ್ನಿ ರಿಪೋರ್ಟರ್ ನೋಡ್ಕೊಂಬೋಣ. ಉಗ್ರರ ವಿರುದ್ಧ ಭಾರತದಿಂದ ಪ್ರತೀಕಾರದ ಆಪರೇಷನ್. ಕಳೆದ 24 ಗಂಟೆಯಲ್ಲೇ 7 ಉಗ್ರರ ಮನೆಗಳು ಉಡೀಸ್. ಕಾಡಿನಲ್ಲಿ ಹುಡುಕಾಟ, ಮನೆಗಳಲ್ಲಿ ಯೋಧರ ಶೋಧ. ಇದು ಉಗ್ರರನ್ನ ಹುಟ್ಟಡಗಿಸಿರುವ ಆಪರೇಷನ್ ನರಮೇಧಕ್ಕೆ ಪ್ರತೀಕಾರದ ಬೇಟೆ. ಉಗ್ರರ ಬೇಟೆಗಿಳಿದಿರುವ ಯೋಧರು ಉಗ್ರರನ್ನ ಹುಡುಕಿ ಹೊಡೆಯುತ್ತಿದ್ದಾರೆ. ಉಗ್ರರ ಮನೆಗಳನ್ನ ಧ್ವಂಸ ಮಾಡ್ತಿದ್ದಾರೆ. ದಟ್ಟ ಅರಣ್ಯ ಪ್ರದೇಶದಲ್ಲೂ ಭಾರತೀಯ ಸೇನೆಯಿಂದ ತೀವ್ರ ಕಾರ್ಯಾಚರಣೆ ನಡೆಯುತ್ತಿದೆ. ಕಳೆದ 24 ಗಂಟೆಯಲ್ಲೇ 7 ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಎಲ್ಇಟಿ ಕಮಾಂಡರ್ ಶಾಹಿದ್ ಅಹಮದ್ ಕುಟ್ಟೆ ಮನೆ ಧ್ವಂಸ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಸಂಹಾರಕ್ಕೆ ಇಳಿದ ಸೇನೆ ಮತ್ತೆ 5 ಉಗ್ರರ ಮನೆಗಳನ್ನ ಉಡೀಸ್ ಮಾಡಿದೆ. ಎಲ್ಇಟಿ ಕಮಾಂಡರ್ ಶಾಹಿದ್ ಅಹಮದ್ ಕುಟ್ಟೆ ಮನೆಯನ್ನ ಧ್ವಂಸಗೊಳಿಸಲಾಗಿದೆ. ಕುಲ್ಗಾಮ್ನ ಮಾತಾಲಂ ಪ್ರದೇಶದಲ್ಲಿರುವ ಮತ್ತೋರ್ವ ಉಗ್ರ ಆಹಸನ್ ಉಲ್ ಹಕ್ ಮನೆ ಪೀಸ್ ಆಗಿದೆ. ನಲವತ್ತೆಂಟು ಗಂಟೆಯಲ್ಲಿ 175 ಶಂಕಿತ ಉಗ್ರರು ವಶಕ್ಕೆ, ವಿಚಾರಣೆ. ಇದಿಷ್ಟೇ ಅಲ್ಲ, ಪ್ರವಾಸಿಗರ ನರಮೇಧ ನಡೆದ ಸ್ಥಳದ ಸುತ್ತಮುತ್ತಲೂ ತೀವ್ರ ಕಾರ್ಯಾಚರಣೆ ನಡೆಯುತ್ತಿದೆ. ಅನಂತನಾಗ್, ಕುಪ್ವಾರ, ರಜೌರಿ ಸೆಕ್ಟರ್ನಲ್ಲಿ ಉಗ್ರರಿಗಾಗಿ ಶೋಧ ನಡೆಸಲಾಗುತ್ತಿದೆ. ಕಳೆದ 48 ಗಂಟೆಯಲ್ಲಿ 175 ಶಂಕಿತರನ್ನ ಯೋಧರು ವಶಕ್ಕೆ ಪಡೆದಿದ್ದಾರೆ. ಉಗ್ರರಿಗೆ ಸಹಾಯ ಮಾಡಿದ ಆರೋಪದಲ್ಲಿ ತನಿಖೆ ನಡೆಸಲಾಗುತ್ತಿದೆ. ಜಮ್ಮು ಕಾಶ್ಮೀರದ ಕುಪ್ವಾರದಲ್ಲಿ ಉಗ್ರರ ಅಡಗುತಾಣ ಪತ್ತೆಯಾಗಿದೆ. ಅಡಗುತಾಣದಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಸ್ಫೋಟಕ ಸಿಕ್ಕಿದೆ. ಗುಪ್ತಚರ ಇಲಾಖೆಯಿಂದ 14 ಉಗ್ರರ ಹಿಟ್ ಲಿಸ್ಟ್ ಬಿಡುಗಡೆ. ಉಗ್ರರ ವಿರುದ್ಧ ಸೇನೆ ಕಾರ್ಯಾಚರಣೆ ನಡೆಸುತ್ತಿದ್ರೆ, ಇತ್ತ ಕೇಂದ್ರ ಗುಪ್ತಚರ ಇಲಾಖೆ 14 ಮೋಸ್ಟ್ ವಾಂಟೆಡ್ ಉಗ್ರರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. 8 ಲಷ್ಕರ್ ಇ ತೊಯ್ಬಾ ಉಗ್ರರು, ಹಿಜ್ಬುಲ್ ಮುಜಾಹಿದೀನ್ ಉಗ್ರ ಸಂಘಟನೆಯ 3, ಜೈಷೆ ಮೊಹಮ್ಮದ್ ಸಂಘಟನೆಯ 3 ಉಗ್ರರ ಹೆಸರು ವಿಳಾಸ ಸಮೇತ ಪಟ್ಟಿ ರಿಲೀಸ್ ಮಾಡಲಾಗಿದೆ. ಸೋಪೋರ್ ಜಿಲ್ಲೆಯ ಆದಿಲ್ ರೆಹಮಾನ್ ಡೆಂಟು ಲಷ್ಕರ್ ಎ ತೊಯ್ಬಾದ ಜಿಲ್ಲಾ ಕಮಾಂಡರ್ ಆಗಿದ್ದಾನೆ. ಅವಾಂತಿಪೋರಾದ ಆಸಿಫ್ ಅಹಮದ್ ಶೇಖ್ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆ ಜಿಲ್ಲಾ ಕಮಾಂಡರ್ ಆಗಿದ್ದಾನೆ. ಲಷ್ಕರ್ ಎ ತೊಯ್ಬಾ ಸಂಘಟನೆ ಉಗ್ರರಾದ ಎಹ್ಸಾನ್ ಅಹಮದ್ ಶೇಖ್ ಹಾಗೂ ಹ್ಯಾರಿಸ್ ನಜೀರ್ ಪುಲ್ವಾಮಾ ನಿವಾಸಿಗಳಾಗಿದ್ದು, ಶೋಪಿಯಾನ್ನ ಶಾಹಿದ್ ಅಹಮದ್ ಕುಟ್ಟೆ ಲಷ್ಕರ್ ಎ ತೊಯ್ಬಾ ಹಾಗೂ ಟಿಆರ್ಎಫ್ ಸದಸ್ಯನಾಗಿದ್ದಾನೆ. ಇನ್ನು ಜೈಷೆ ಮೊಹಮ್ಮದ್ ಸಂಘಟನೆಯ ಉಗ್ರರಾದ ಆಮಿರ್ ನಜೀರ್ ವಾನಿ ಹಾಗೂ ಯುವಾರ್ ಅಹಮದ್ ಭಟ್ ಪುಲ್ವಾಮಾ ನಿವಾಸಿಗಳಾಗಿದ್ದಾರೆ. ಶೋಫಿಯಾನ್ನ ಆಸಿಫ್ ಅಹಮದ್ ಖಂಡಾಯ್ ಹಿಜ್ಬುಲ್ ಮುಜಾಹಿದೀನ್ ಉಗ್ರ ಸಂಘಟನೆಯ ಸದಸ್ಯ. ಶೋಫಿಯಾನ್ನ 3 ಉಗ್ರರಾದ ನಾಸಿರ್ ಅಹಮದ್ ವಾನಿ, ಆಮಿರ್ ಅಹಮದ್ ದಾರ್, ಅದ್ನಾನ್ ಶಫೀದಾರ್ ಲಷ್ಕರ್ ಎ ತೊಯ್ಬಾ ಹಾಗೂ ಟಿಆರ್ಎಫ್ ಉಗ್ರ ಸಂಘಟನೆ ಸದಸ್ಯರಾಗಿದ್ದಾರೆ. ಅನಂತನಾಗ್ ನಿವಾಸಿಗಳಾದ ಜುಬೈರ್ ಅಹಮದ್ ವಾನಿ, ಹಾರೂನ್ ರಶೀದ್ ಗನಾನಿ ಹಿಜ್ಬುಲ್ ಮುಜಾಹಿದೀನ್ ಉಗ್ರ ಸಂಘಟನೆಯ ಸದಸ್ಯರಾಗಿದ್ದಾರೆ. ಇನ್ನು ಜಾಕಿರ್ ಅಹಮದ್ ಗನಿ ಕುಲ್ಗಾಮ್ ನಿವಾಸಿಯಾಗಿದ್ದು ಲಷ್ಕರ್ ಎ ತೊಯ್ಬಾ ಸಂಘಟನೆಯಲ್ಲಿದ್ದಾನೆ. ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿ ಪ್ರಜೆಗಳ ಪತ್ತೆ ಕಾರ್ಯಾಚರಣೆ ಆರಂಭವಾಗಿದೆ. ಗುಜರಾತ್ನಲ್ಲಿ ಪಾಕ್ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಪತ್ತೆ ಮಾಡಲಾಗಿದೆ. ಅಹಮದಾಬಾದ್ ಕ್ರೈಮ್ ಬ್ರಾಂಚ್ ಪೊಲೀಸರು 1000ಕ್ಕೂ ಅಧಿಕ ಬಾಂಗ್ಲಾ ನಿವಾಸಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ದಾಖಲೆ ಪರಿಶೀಲಿಸಿ ಪಾಕ್ ಬಾಂಗ್ಲಾಗೆ ವಾಪಸ್ ಕಳುಹಿಸಲಾಗುತ್ತಿದೆ. ನರಮೇಧ ಮಾಡಿದ್ದ ಉಗ್ರರನ್ನ ಸದೆಬಡಿಯೋ ಭಾರತೀಯ ಸೇನೆ ರಣರೋಚಕ ಆಪರೇಷನ್ ನಡೆಸುತ್ತಿದೆ. ಗಡಿಯಲ್ಲಿ ಉಗ್ರರನ್ನ ಹುಡುಕಿ ಹೊಡೆಯಲಾಗ್ತಿದೆ. ಮನೆಗಳನ್ನ ಧ್ವಂಸ ಮಾಡಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.